ಇವತ್ತು ನಮ್ಮ ಕರ್ನಾಟಕದ ಬಡವರ ವೈಷ್ಣವ ದೇವಿ ಅಂತ ಹೇಳಿ ಹಾಸನಾಂಬನ್ ಹೇಳ್ಬೋದು. ದೇವರು ವೈಷ್ಣವ ದೇವಿಯಲ್ಲಿ ಕಲ್ಲಿನ ರೂಪದಲ್ಲಿ ಹೇಗೆ ಪಿಂಡ ರೂಪದಲ್ಲಿದ್ದಾಳೆ, ಅದೇ ಥರ ವಾಲ್ಮೀಕ ರೂಪದಲ್ಲಿ ಹಾಸನಾಂಬದಲ್ಲಿ ದೇವಿ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ಈ ದರ್ಶನ ಕೊಡೋ ದೀಪಾವಳಿ. ಅಂದರೆ ನಮ್ಮ ಜೀವನದ ಒಳಗಿನ ಕತ್ತಲು ಅಜ್ಞಾನ, ಹೊರಗಿನ ಕತ್ತಲು ಹೊರಗಿರೋ ಸಮಸ್ಯೆಗಳು ಎರಡನ್ನೂ ಆ ತಾಯಿ ದರ್ಶನ ದೂರ ಮಾಡುತ್ತೆ ಅನ್ನೋ ಕಾರಣ. ಮತ್ತು ಆ ಬಾಡದ ಹೂವು ನಮ್ಮ ಬಾಳನ್ನು ಬೆಳಗುತ್ತೆ, ಆ ಹಾಳಾಗದ ನೈವೇದ್ಯ ನಮ್ಮ ದೇಶದ ಅನ್ನದ ಕೊರತೆಯನ್ನು ನಿಲ್ಲಿಸುತ್ತೆ, ಅಲ್ಲಿರೋ ಜ್ಯೋತಿ ನಮ್ಮ ಅಂತರಂಗನ ಬೆಳಗುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಈ ಸಲ ವಿಶೇಷ ಏನಂದರೆ, ಈ ಸಲ ಸರ್ಕಾರ ಮತ್ತು ಕೃಷ್ಣ ಬೈರೇಗೌಡರಿಗೆ ತುಂಬ ಧನ್ಯವಾದ ಹೇಳಬೇಕು ಅಂತ ನಾನು ಇಚ್ಛೆ ಪಡ್ತೀನಿ. ಮತ್ತು ನಮ್ಮ ಎಲ್ಲ ವರ್ಕರ್ಸಿಗೂ, ಯಾರೆಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ತಹಸೀಲ್ದಾರ್ ಇರ್ಬೋದು, PDO ಇರ್ಬೋದು, ಕಾನ್ಸ್ಟೇಬಲ್ ಇರ್ಬೋದು, ಪತ್ರಕರ್ತರು ಇರ್ಬೋದು, ಸೊ ಅವರೆಲ್ಲ ಬಿ ಫ್ರ್ಯಾಂಕ್ ಆಗಿ ಟ್ರಾನ್ಸ್ಪರೆನ್ಸಿಯಿಂದ ಈ ಸಲ ದೇವ್ರ ದರ್ಶನ ಆಗಿದೆ. ಮತ್ತು ದೇವರಿಗೆ ಬಡವರು ಇಲ್ಲ, ಶ್ರೀಮಂತರು ಇಲ್ಲ. ಹೋದು 4 ವರ್ಷದ ಕಂಪ್ಯಾರಿಸನ್ ಮಾಡಿದರೆ ಡಿಸಿಪ್ಲಿನ್ ಮೇಕ್ಸ್ ಡಿವೈನ್ ಅನ್ನೋದು ಈ ಸಲ ಪ್ರೂವ್ ಆಗಿದೆ. ಮತ್ತು ಇದು ಎಲ್ಲ ಕ್ಷೇತ್ರಗಳಿಗೆ ಮಾದರಿ ಆಗಲಿ ಅನ್ನೋದು ನನ್ನ ಕಳಕಳಿಯ ಪ್ರಾರ್ಥನೆ. ಎಲ್ಲರಿಗೂ ಒಳ್ಳೆಯದಾಗಲಿ.